ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ಮಗನೇ, ಎಷ್ಟು ಆಟ ಆಡಿಸ್ಬಿಟ್ಟೆ ಅಲ್ಲ. ನಿನ್ನ ಹುಡುಕೊಂಡು ಎಷ್ಟು ಊರ್ ಸುತ್ತರ್ದಿದೀವಿ ಗೊತ್ತೇನೋ. ಮೇಡಮ್ ಹತ್ರ ಎಷ್ಟು ಬಯಸ್ಕೊಂಡಿದೀವಿ, ಅಂತೂ ಸಿಗಾಕೊಂಡ್ಬಿಟ್ಟೆ ಅಲ್ವಾ. ಏಯ್, ಆ ಕೆಲ್ಸ ಈಗ ಆಗ್ಬಾರ್ದು. ಮೇಡಮು ಇವನ್ ಜೊತೆ ಏನೋ ಮಾತಾಡ್ಬೇಕಂತೆ. ಮೊದ್ಲು ಇವನನ್ನ ಮೇಡಮ್ ಹತ್ರ ಕರ್ಕೊಂಡು ಹೋಗ್ಬೇಕು. ಅಣ್ಣ, ಇವ್ನು ಸಿಕ್ಕಿದಾನಂತ ಮೇಡಮ್ಗೊಂದು ಫೋನ್ ಮಾಡಿ ಹೇಳು. ಏಯ್, ಬರೀ ಫೋನ್ ಅಲ್ಲ ಕಣೋ, ವಿಡಿಯೋ ಕಾಲೇ ಮಾಡ್ತೀನಿ. ಮೇಡಮ್ ಇವನ್ನ ಡೈರೆಕ್ಟ್ ಆಗಿ ನೋಡ್ಬೇಕು. ಮೇಡಮ್, ಮೇಡಮ್, ಇಷ್ಟು ದಿನ ನಿಮ್ಗೆ ನಮ್ಮ ಮೇಲೆ ನಂಬಿಕೆನೇ ಇರ್ಲಿಲ್ಲ. ಈಗ ಈ ನನ್ನ ಮಗ ತಗ್ಲಾಕೊಂಡಿದ್ದಾನೆ. ಈಗ್ಲಾದ್ರೂ ನಮ್ಮನ್ನ ನಂಬ್ತೀರಾ ಅಲ್ವಾ? ಶಬಾಷ್ ಶಬಾಷ್. ಈಗ ನಿಮ್ಮನ್ನು ಒಪ್ಕೋತೀನಿ. ನನಗೆ ಬರ್ತಿರೋ ಕೋಪದಲ್ಲಿ ಅವನನ್ನ ಅಲ್ಲೇ ಸಾಯಿಸಿ ಬೀದಿ ಹೆಣ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಅದೆಲ್ಲ ಅವನು ನನ್ನ ಕೈಲೇ ಸಾಯ್ಬೇಕು. ಅದಕ್ಕೂ ಮುಂಚೆ ಎಷ್ಟೋ ವಿಷಯಗಳನ್ನ ಅವನು ಬಾಯ್ ಬಿಡಿಸ್ಬೇಕು. ಇವನಿಗೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಇವನು ಇಷ್ಟು ದಿನ ಎಲ್ಲಿದ್ದ? ಇವನನ್ನ ಯಾರು ಕರ್ಕೊಂಡು ಹೋಗಿದ್ರು? ಇವನನ್ನ ಯಾರು ಕಾಪಾಡಿದ್ದು? ಎಲ್ಲ ವಿಷಯ ನನಗೆ ಗೊತ್ತಾಗ್ಬೇಕು. ಈಗಲೇ ಇವನನ್ನ ನನ್ ಗೋಡೌನ್ ಕರ್ಕೊಂಬನ್ನಿ. ಆಯ್ತು ಮೇಡಮ್, ಈ ನನ್ನ ಮಗನ ಈಗಲೇ ಹೇಳ್ಕೊಂಡ್ ಬರ್ತೀವಿ. ಏಯ್, ಇವನು ನನ್ನ ಗೆಳೆಯ. ಇವನ್ನ ಮುಟ್ಟಬೇಕಂದ್ರೆ 3 ಜನ್ಮ ಹುಟ್ಟು ಬರಬೇಕು. ಯಾವುದೇ ಕಾರಣಕ್ಕೂ ಇವನಿಗೆ ಏನಾಗಬೇಕು ನಾನು ಬಿಡೋದಿಲ್ಲ. ನನ್ನ ಗೆಳೆಯನ ಯಾರು ಮುಟ್ಟಕ್ ಬಂದ್ರೆ ಮೊದಲು ಅವನ ಹೆಣ ಬೀಳುತ್ತೆ. ಆ ಯಮನೆ ಅವನ್ನ ಏನು ಮಾಡಕ್ಕಾಗಲ್ಲ. ಯಮನ್ ಪಾಶದಿಂದನೇ ಅವನ್ನ ಕಾಪಾಡ್ಕೊಂಡ್ ಬಂದಿದ್ದೀನಿ. ಇನ್ನು ಇವೆಲ್ಲ ಯಾವ ಲೆಕ್ಕನೋ? ಯಾವನ್ ಬರ್ತಾರ ಬನ್ನಿ. ಮೊದಲು ನಿಮ್ಮೆಲ್ಲರೂ ನೇರವಾದ ಯಮನ ಹತ್ರ ಕಳಿಸ್ತೀನಿ. ನಿಮ್ಮನ್ ಮಾತ್ರ ಅಲ್ಲ, ನಿಮ್ಗಳನ್ನ ಯಾರು ಕಳ್ಸಿದಾರೋ ಅವನು ಯಮನ ಹತ್ರ ಕಳಿಸ್ತೀನಿ. ಪದ್ಮನಾಭ ಇವನ ಪೃಥ್ವಿನ ಬಿಡಿಸ್ಕೊಂಡು ಹೋಗಿದ್ದು ಎಲ್ಲ ಮರ್ತು ಸುಮ್ಮನಾಗಿದ್ದಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವನು ಇಷ್ಟೆಲ್ಲ ಮಾಡಿದಾನೆ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಸಾಲಿಗ್ರಾಮದ ಮನೆತನ ಕಾಪಾಡಬೇಕು ಅಂತ ನಿಂತ ಬಂಟ ಇವನು. ಆದ್ರೆ ಇವನ್ ಹೇಗಿಲ್ಲಿ ಎಲ್ಲ ಮರ್ತು ಒಂದು ಮೂಲೆಯಲ್ಲಿ ಬದುಕ್ತಿರ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವನಿಗಿನ್ನು ಸಾಲಿಗ್ರಾಮದ ಮನೆ ಮೇಲಿರೋ ಭಕ್ತಿ ಬಿಟ್ಟಿಲ್ಲ. ಈ ಪದ್ಮನಾಭ ಇದ್ರಲ್ಲೆಲ್ಲ ಇದಾನೆ ಅಂದ್ರೆ ನನಗೆ ಕಷ್ಟ ತಪ್ಪಿದ್ದಲ್ಲ. ಯಾಕಂದ್ರೆ ಈ ಪದ್ಮನಾಭ ಸಾಮಾನ್ಯದವನೇ ಅಲ್ಲ. ಏನ್ ಪದ್ದು, ಯಾವುದೋ ಮುಖ್ಯವಾದ ವಿಷಯ ಇದೆ, ಈಗಲೇ ಮಾತಾಡಬೇಕು ಅಂತ ಹೇಳ್ದೆ. ಏನದು? ನಂದಿನಿ ಅಮ್ಮೋರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಮೆನಾ? ಯಾಕೆ? ನಾನು ಕ್ಷಮಿಸುವಂತ ಯಾವ ಕೆಲಸನೂ ನೀನ್ ಮಾಡಿರಲ್ಲ, ನನಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲ ಅಮ್ಮೋರೆ, ನಿಮ್ಮಿಂದ ಒಂದು ದೊಡ್ಡ ಸತ್ಯನ ಮುಚ್ಚಿಟ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮೋರು. ಪದ್ದು, ನನಗೆ ನಂಬಿಕೆ ಇದೆ, ನೀನ್ ಯಾವುದೇ ವಿಷಯ ಮುಚ್ಚಿಟ್ಟಿದ್ರು ಅದ್ ನಾನು ಒಳ್ಳೇದಕ್ಕೆ ಆಗಿರತ್ತೆ. ಆದ್ರೂ ನಿನ್ ಮನ್ಸಲ್ಲಿ ಒಂದ್ ಕೊರಗಿದ್ದೇ ಇರತ್ತೆ. ಹೇಳು, ಏನ್ ವಿಷಯ? ನೀನ್ ನನ್ನಿಂದ ಏನ್ ಮುಚ್ಚಿಟ್ಟಿದೀಯಾ? ಇಷ್ಟು ವರ್ಷ ಯಾವ ಸತ್ಯ ಗೊತ್ತಾಗ್ಬೇಕು ಅಂತ ಆತರಿತಿದ್ವೋ ಅದು ಇವತ್ತು ನಿಮ್ ಕಣ್ಮುಂದೆನೇ ಇದೆ. ಅಲ್ಲಿ ನೋಡಿ,
ಶ್ರಾವಣಿ ಹೇಳಿದ ಮಾತು ನಿಜಾನೇ ತಾನೆ. ನಾನು ಯಾಕೆ ಅವಳನ್ನು ದ್ವೇಷ ಮಾಡಿದೆ? ಆ ಮಗುನ ನಾನು ಯಾಕೆ ದೂರ ಇಟ್ಟೆ? ಈ ರಾಜ್ಯಕ್ಕೆ ಮಂತ್ರಿ ನಾನು, ಅದರಲ್ಲೂ ವಿದ್ಯಾಮಂತ್ರಿ. 106 ಮಕ್ಕಳ ಭವಿಷ್ಯನ ರೂಪಿಸಿದ್ದೀನಿ. ಆದರೆ ನನ್ನ ಮಗಳು ಅಂದರೆ ಈ ಮನೆ ಮಗಳು, ಸಾಲಿಗ್ರಾಮದ ದೊಡ್ಡ ಮನೆ ಕುಡಿ, ಅವಳು ಯಾವ ತಪ್ಪು ಮಾಡಿಲ್ಲ ಅಂದರೂ ನಾನು ಯಾಕೆ ಅವಳನ್ನು ದ್ವೇಷ ಮಾಡ್ತಾ ಇದ್ದೀನಿ? ನನಗೆ ಅವಳ ಬಗ್ಗೆ ಯಾವ ಕೋಪನೂ ಇಲ್ಲ. ಆದರೆ ಅವಳ ಮುಖ ನೋಡಿದಾಗಲೆಲ್ಲ ನನ್ನ ಅವರಮ್ಮ ನಂದಿನಿ ಮುಖ ಜ್ಞಾಪಕ ಬರುತ್ತೆ. ಪೃಥ್ವಿ ನನ್ನ ಪ್ರಾಣ ಸ್ನೇಹಿತ. ನಂದಿನಿನ ನಾನು ಎಷ್ಟು ನಂಬಿದ್ದೆ. ಇಬ್ಬರು ಸೇರಿ ನನಗೆ ಮೋಸ ಮಾಡಿಬಿಟ್ರು. ಈಗಲೂ ವಿಷಯ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ, ಎದೆಯಲ್ಲಿ ಬೆಂಕಿ ಹಾಕ್ದಾಗುತ್ತೆ. ಆದರೆ ಅವ್ರು ಮಾಡಿರೋ ತಪ್ಪಿಗೆ ನಾನು ಯಾಕೆ ಇವಳಿಗೆ ಶಿಕ್ಷೆ ಕೊಡ್ತಾ ಇದ್ದೀನಿ? ಚಿಕ್ಕಂದಿಂದ ನಾನು ಅವಳನ್ನು ನಡೆಸ್ಕೊಂಡಿದ್ದ ರೀತಿನೇ ಸರಿಗಿಲ್ಲ. ನನ್ನ ಅಪ್ಪನ ಪ್ರೀತಿ ಯಾಕೆ ಕೊಡಲಿಲ್ಲ? ನನಗೆ ಮನುಷ್ಯತ್ವನೇ ಇಲ್ವಾ? ಏನು ಅರಿದೇ ಇರೋ ಪುಟ್ಟ ಹೃದಯಕ್ಕೆ ನನ್ನಿಂದ ನೋವಾಗಿದೆ. ಆ ಮಗು ಅಪ್ಪನ ಪ್ರೀತಿನೇ ಇಲ್ಲದೆ ಒಳ್ಳೆ ರೀತಿ ಬೆಳೆದಿದೆ. ಆಕ್ಚುಲಿ ಅವಳಿಂದ ನನಗೇನು ದ್ರೋಹ ಆಗಿಲ್ಲ. ಆಗಿರೋದು ನಂದಿನಿ ಪೃಥ್ವಿಯಿಂದ. ಅಣ್ಣ, ಅಣ್ಣ, ನೀವು ನಂದಿನಿ ಅಮ್ಮ, ನನ್ನ ತಂಗಿ ನಂದಿನಿ ಅಮ್ಮ. ನನ್ನ ತಂಗಿ ನಂದಿನಿ ಅಮ್ಮ ನಾನು ನೋಡ್ತಾ ಇದ್ದೀನಿ. ನಂದಿನಿ ಪೃಥ್ವಿ ಸೇರಿ ನನಗೆ ಮೋಸ ಮಾಡಿದ್ರ? ಅವರಿಬ್ಬರನ್ನ ನಾನು ಎಷ್ಟು ನಂಬಿದ್ದೆ. ಹೇಗಿದ್ದೀರಾ ನಂದಿನಿ ಅಮ್ಮ? ಅಣ್ಣ, ನೀವು ಹೇಗಿದ್ದೀರಾ? ಎಷ್ಟು ವರ್ಷಗಳಾಯ್ತು ನಿಮ್ಮನ್ನ ನೋಡಿ. ನನ್ನ ಒಡ ಹುಟ್ಟಿದ ತಂಗಿನ ನೋಡಿದ್ರು ನನಗಿಷ್ಟು ಸಂತೋಷ ಆಗ್ತಾ ಇರಲಿಲ್ಲ. ನೀವು ಹೇಗಿದ್ದೀರಾ ನಂದಿನಿ ಅಮ್ಮ?